ಒಂದು ದಿನ ನಿಮ್ಮ ತಾಯಿನ ಪೂಜೆ ಮಾಡಿದ್ದೀರಾ? ಮಾಡಿದ್ದೇನೆ ಇಲ್ವಾ? ಮೊಬೈಲ್ ಹೇಳ್ಕೊಂಡು ಹೋಗ್ತೀವಿ 50 ಸಾರಿ ಬಾರ ಇಲ್ಲಿ ಒಂದು ಬಾ ನೀನು ಅದು ಮಾಡು ಇದು ಮಾಡೋದು 50 ಸಾರಿ ಕಳೆದು ಕೂಡ ಬರ್ತಾರೆ. ಯಾಕೆ? ನಿಮ್ಮ ತಲೆ ಎಲ್ಲೂ ಹೋಗ್ತಾ ಇದೆ. ಇವತ್ತೆಲ್ಲ ಜಸ್ಟ್ ಮೊಬೈಲಲ್ಲಿ ಸ್ಲೈಡ್ ಆಗ್ತಾ ಇದೆ. ಒಂದನ್ನ ಕರೆಕ್ಟಾಗಿ ಹೋಗ್ತಾ ಇಲ್ಲ. ಬುಕ್ಸ್ಗಳು ಓದಕ್ಕೆ ನಿಮ್ಗೆ ಮನಸ್ಸಿದ್ಯಾ? ಬರೀ ಮೊಬೈಲ್, ಡಿಜಿಟಲ್ ಮೊಬೈಲ್ ನೋಡ್ತಾ ಇರಬೇಕು. ಎಲ್ಲ ವಿಚಾರಗಳು ತಕ್ಷಣ ಯಾವುದಾದ್ರೂ ಸಂಪೂರ್ಣ ನೋಡೋದು ಕೂಡ ನಿಮ್ಗೆ ಮಾಡಿಲ್ಲ. ಅದರಲ್ಲಿ ಒಳ್ಳೆಯದು ಬರ್ತದೆ, ಕೆಟ್ಟದ್ದು ಬರ್ತದೆ. ಸೊ ಈ ವಿಚಾರದಲ್ಲಿ ನಾನು ಒಂದಿಷ್ಟು ನೆಕ್ಸ್ಟ್ ನಾವು ಸೆಮಿನಾರ್ ಮಾಡ್ತೇವೆ. ಕಾನೂನು ಕೆಲವೊಂದು ಪ್ರಶ್ನೆಗಳನ್ನು ವಿಚಾರ ಇಟ್ಕೊಂಡು ಮತ್ತೊಂದು ನೋಡಿ, ಈ ವ್ಯಕ್ತಿ ನಾನೇ ಫೋಟೋ ತೆಗೆದಿರೋದು ಸುಮಾರು ರಾತ್ರಿ 10 ಗಂಟೆಗೆ ತನ್ನ ಕುಟುಂಬದ ತುತ್ತಿನ ಚೀಲವನ್ನು ತುಂಬಿಸೋದಕ್ಕೋಸ್ಕರ ಇಷ್ಟು ಕಷ್ಟಪಡ್ಬೇಕಾ? ತಾನೊಬ್ಬ ಬದುಕಬೇಕು ಅಂದ್ರೆ ಹೇಗೆ ಬೇಕಾದ್ರೂ ಬದುಕು ಅಂತ ಕಷ್ಟ ಇದೆ. ಸಿಮೆಂಟ್ ಅಂಗಡಿನಲ್ಲಿ ರಾತ್ರಿ ಹೊತ್ತು ಬೆಳಿಗ್ಗೆಯಿಂದ ರಾತ್ರಿ ಹೊತ್ತು ಕೆಲಸ ಮಾಡ್ಕೊಂಡು ಅವನು ಸ್ನಾನ ಮಾಡ್ಕೊಂಡು ತಿಂಡಿ ಊಟ ಮಾಡ್ಕೊಂಡು ಮಲ್ಕೋದು ಯಾವಾಗ? ಇದು ಯಾರಿಗೋಸ್ಕರ ಮಾಡ್ತಾರೆ ಅಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ನಾನಾ ರೀತಿಯ ಸಮಸ್ಯೆಗಳಿರುತ್ತೆ. ತನ್ನ ಮಕ್ಕಳ ಭವಿಷ್ಯನ ಉದ್ಧಾರ ಮಾಡಬೇಕು, ನನ್ನ ಮಕ್ಕಳ ಭವಿಷ್ಯವನ್ನ ನಾವು ಕಟ್ಕೊಡ್ಬೇಕು ಅನ್ನೋ ಒಂದೇ ಒಂದು ಯೋಚನೆಯನ್ನು ಇಟ್ಕೊಂಡು ಈ ಯಾರೇ ಶಿಕ್ಷಕರಾಗಿರ್ಬೋದು ಅಥವಾ ಏನು ವ್ಯವಸಾಯ ಮಾಡ್ತಕ್ಕಂಥವ್ರ, ಕೂಲಿ ಮಾಡ್ತಕ್ಕಂಥವ್ರಾಗಿರ್ಬೋದು, ಮೂಟೆ ಕೊಡ್ತಕ್ಕಂಥವ್ರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ತನ್ನ ಜೀವನವನ್ನ ಮಕ್ಕಳಿಗೋಸ್ಕರ ಕೊಡಬೇಕಾಗಿದೆ. ಯಾವಾಗಲೂ ಕೂಡ ಮಕ್ಕಳನ್ನ, ತಂದೆ ತಾಯಿಗಳನ್ನ ಕೀಳಕ್ ಮಾಡಬೇಕು. ಅವ್ರ ಮಾತುಗಳಿಗೆ ಒಂದಷ್ಟು ಗಮನಿಸಬೇಕು. ಒಳ್ಳೆಯ ಆಲೋಚನೆಗಳನ್ನ ಇಟ್ಕೊಳ್ಳಿ. ನಿಮ್ಮ ತಂದೆ ತಾಯಿ ಯಾವತ್ತು ಗೌರವ ಪಡ್ತೀರೋ ಅವತ್ತು ನೀವು ಉದ್ಧಾರ ಆಗ್ತದೆ. ಗೊತ್ತಾಯ್ತಾ? ಮತ್ತೊಂದು, ನೀವು ದಾರಿ ತಪ್ಪಿದ್ರೆ, ನೀವೇನಾದ್ರೂ ದಾರಿ ತಪ್ಪಿದ್ರೆ ಯಾರು ನಿಮ್ಗೆ ಖುಷಿ ಇಡಕ್ಕೆ ಆಗದೇ ಇರುವಂತ, ನೀವು ಬದಲಾವಣೆ ಆಗದೇ ಇರತಕ್ಕಂಥ ಒಂದು ವಾತಾವರಣವನ್ನ ನೀವೇ ಕಲ್ಪಿಸ್ಕೊಂಡು ನಿಮ್ಮನ್ನು ನೀವೇ ಹಾಳು ಮಾಡ್ಕೊಳ್ಳುವಂತ ಸಾಧ್ಯತೆ ಸಾಧ್ಯ. ಅದು ಮೊಬೈಲ್ ಆಗಿರ್ಬೋದು, ಡ್ರಗ್ ಅಡಿಕ್ಷನ್ ಆಗಿರ್ಬೋದು, ಆಯ್ತಾ, ಆಮೇಲೆ ಬಾಲಕಾರ್ಮಿಕತೆ ಆಗಿರ್ಬೋದು, ಎಲ್ಲರಿನಲ್ಲಿ ನಿರ್ಲಕ್ಷ್ಯತೆಗೊಳಗಾಗಿ ತಂದೆ ತಾಯಿಗಳಾಗಿರ್ಬೋದು, ಅಥವಾ ನಿಮಗೆ ಯಾವುದೇ ಮೂಲಭೂತ ಸೌಕರ್ಯಗಳಿದೆ. ಕೆಲವೊಂದು ಮಕ್ಕಳನ್ನ ಕಳ್ತನ ಮಾಡಿ ಅವರನ್ನು ಭಿಕ್ಷಾಟನೆಗೆ ಕಳಿಸ್ಬೇಕು. ಇದು ನಾನೇ ತೆಗೆದಿರುವಂತಹ ಫೋಟೋ. ನಾನು ಸರ್ಕಲ್ಗಳಲ್ಲಿ ಕಾರಲ್ಲಿ ಹೋಗುವಾಗ ಈ ತರದ ಒಂದು ಫೋಟೋಸ್ಗಳು ನನ್ನ ಹತ್ರ ತೆಗೆದುಬಿಡ್ತೀನಿ. ನಾನು ಜಸ್ಟ್ ಅವರು ಪ್ಲಾನ್ ಮಾಡ್ತೀನಿ. ಬರೀ ಏನೋ ಮಕ್ಕಳನ್ನ ಭಿಕ್ಷಾಟನೆ ಮಾಡ್ತಾರೆ. ಲೀವಿಂಗ್ ಟುಗೆದರ್ ನಿಮಗೆ ಅರ್ಥ ಆಗಲ್ಲ. ಭವಿಷ್ಯದಲ್ಲಿ ನಿಮ್ಮ ಕಾಲೇಜ್ ಹೋದ ಸಂದರ್ಭದಲ್ಲಿ ಅರ್ಥ ಆಗುತ್ತೆ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಏನಾಗುತ್ತೆ. ಈ ತರದ ಮಕ್ಕಳನ್ನ ನಿರ್ಲಕ್ಷ್ಯ ಮಾಡಿ ತಂದೆ ತಾಯಿಗಳು ಅವ್ರನ್ನ ಭಿಕ್ಷಾಟನೆ ಕಳಿಸ್ತಾರೆ. ಬೇರೆ ಬೇರೆ ರಾಜ್ಯಗಳಿಂದ ಇಂಥ ಮಕ್ಕಳನ್ನ ಕದ್ಕೊಂಡು ಹೋಗಿ ಸರ್ಕಲ್ಗಳಲ್ಲಿ ಅವನು ಬೆಳಗ್ಗೆ ಎಲ್ಲ ಮೂಳೆಗಳು ಮುರಿದ್ಬಿಟ್ಟು ಗಾಯ ರೀತಿಯಲ್ಲಿ ಮಾಡಿ ಅವರಿಗೆ ಡ್ರಗ್ ಅಫೀಮು ಏನೋ ಸ್ಪ್ರೇ ಮಾಡ್ಬಿಟ್ಟು ಬೆಳಗ್ಗಿಂದ ಸಂಜೆ ತನಕ ಅವರು ಏನೋ ಮಂದಸ್ಥಿತಿಗೆ ಅವ್ರಿಗೆ ಸಮಾಜ ಏನು ನೋಡೋದೇ ಇಲ್ಲ. ಜಸ್ಟ್ ಯಾವಾಗಲೂ ಸರ್ಕಲ್ದಲ್ಲಿ ಹಾಕೊಂಡು ಈ ರೀತಿ ಇರ್ತಾರೆ. ಅವರಿಗೆ ಊಟ ಕೊಡೋದಿಲ್ಲ. ಅವ್ರ ತಾಯಿನೇ ಅಲ್ಲ. ನೋಡಿ, ಈ ಮಗುನ ಯಾವ ರೀತಿ ಎತ್ಕೊಂಡಿದ್ರು. ಇಂಥ ಪರಿಸ್ಥಿತಿಗಳು ನಿಮ್ಗೆ ಯಾರಿಲ್ಲ. ಅಂತ ಒಂದು ವಾತಾವರಣವನ್ನ ನೀವು ಕಲ್ಪಿಸ್ಕೊಳ್ಬಾರ್ದು ಅನ್ನೋದು ನಮ್ಮ ಒಂದು ಆಲೋಚನೆ. ಆದ್ರಿಂದ ನಿಮ್ಮ ಏನು ನೀವು ಯಾವುದೇ ಸಾಧನೆ ಮಾಡಿ ಅಪ್ರಿಷಿಯೇಟ್ ಮಾಡುವಂಥದ್ದು ಗುರುಗಳು ಮತ್ತೆ ತಂದೆ ತಾಯಿ. ಕಣ್ಣಲ್ಲಿ ನೀರು ಬರುತ್ತೆ ಅಂದ್ರೆ ಅದು ಆನಂದ ಭಾಷಣ. ನೀವೇನಾದ್ರೂ ಸಾಧನೆ ಮಾಡಿದ್ರೆ ಮೊದಲ ಬಾರಿಗೆ ಅವ್ರು ಅಪ್ರಿಷಿಯೇಟ್ ಮಾಡೋದು ಗುರುಗಳು ಮತ್ತೆ ನಿಮ್ಮ ತಂದೆ ತಾಯಿ. ಬಿಟ್ಟರೆ ಬೇರೆ ಆಗಿಲ್ಲ. ಗೊತ್ತಾಯ್ತಾ? ಸೊ ಆದ್ರಿಂದ ಇವತ್ತು ಸಾಕಷ್ಟು ಸಮಯ ಆಗಿದೆ. ನಮ್ಮ JV ಶ್ರೀನಿವಾಸ್ ಅವರು ಸಾಕಷ್ಟು ಅವಕಾಶಗಳು ತಗೊಂಡು ಇನ್ನೂ ಮಾತಾಡೋದು ಬಹಳ ಇದೆ. ಇವತ್ತು ಮಾತಾಡೋದಕ್ಕೆ ಎಲ್ಲ ಅವಕಾಶ ಕೊಟ್ಟಿದ್ದು. ಈಗ ದಿನದಲ್ಲಿ ಒಂದು ಕಾರ್ಯಕ್ರಮ ಇದೆ ಸ್ಕೂಲಲ್ಲಿ. ಸೊ ಅಲ್ಲಿ ಕೂಡ ಭಾಗವಹಿಸಬೇಕಾಗಿದೆ. ನಮಗೆ ಮಾತಾಡಿದ ಅವಕಾಶ ಕೊಟ್ಟಿರ್ತಕ್ಕಂಥ ಶಿಕ್ಷಕ ವೃಂದದವರಿಗೆ ನಿಮಗೆಲ್ಲರೂ ಕೂಡ ಒಂದು ನಮಸ್ಕಾರ.